ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗ ಒಂದು ರೀತಿಯಲ್ಲಿ ಬೇರೆದೇ ರೀತಿಯಾದಂಥ ಲೆಕ್ಕಾಚಾರಗಳು ನಡೆಯುವಂಥ ವಾರಗಳು ಶುರುವಾಗಿದ್ದಾವೆ. ಕಾರಣ ಇನ್ನು 3 ವಾರಕ್ಕೆ ಬಿಗ್ ಬಾಸ್ನ ಫೈನಲ್. ಈ 3 ವಾರ ಬಿಗ್ ಬಾಸ್ ಮನೆಯಲ್ಲಿ ಇರೋರು ಎಷ್ಟು ಜನ, ಹೋಗೋರು ಎಷ್ಟು ಜನ, ಉಳಿಯೋರೆಷ್ಟು ಜನ, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಸಾಲು ಕುತೂಹಲಗಳು ಸಹಜವಾಗಿ ಇದ್ದಾವೆ. ಇಲ್ಲಿ ಈಗ ಪ್ರಮುಖವಾಗಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದೆ ಹೇಗೆ ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರು ಆಗಬಹುದು ಅಂತೇಳಿ ಹೆಚ್ಚಾಗಿ ಅಂದ್ಕೊಂಡಿದ್ರು ಅಂತ ಹೇಳಿದ್ರೆ ಅದು ಹನುಮಂತ ಅಂತೇಳಿ. ಬಟ್ ಆದರೆ ದಿನದ ದಿನಕ್ಕೆ ಹನುಮಂತನ ಆಟ ಬೇರೆದೇ ರೀತಿಯಲ್ಲಿ ಸಾಗ್ತಾ ಇದೆ. ಜೊತೆಗೆ ಹನುಮಂತ ಇಲ್ಲಿ ಹೊರಗಡೆ ಹೋಗ್ತೀನಿ ಎನ್ನುವಂತಹ ಮಾತುಗಳನ್ನು ಇದು 2ನೇ ಸಲ ಹೇಳಿರುವಂಥದ್ದು. ಅದರಲ್ಲೂ ಕೂಡ ಕಿಚ್ಚ ಸುದೀಪ್ ಮುಂದೆ ಮಾತನಾಡೋದಕ್ಕೆ ಸಾಧ್ಯವಾಗಿದೆ. ಮೌನವಾಗಿ ಕುಳಿತಂತಹ ಹನುಮಂತನ ಬಗ್ಗೆ ಇದ್ದಂತಹ ಒಪಿನಿಯನ್ಗಳು ಕೂಡ ಬದಲಾಗ್ತಿದ್ದಾವೆ. ಜೊತೆಗೆ ಒನ್ ಆಫ್ ದಿ ಫೈನಲಿಸ್ಟು, ಒಬ್ಬ ಟ್ರೋಫಿಯನ್ನು ಗೆಲ್ಲುವಂತಹ ವಿನ್ನರ್ ಆಗಬಹುದು ಅಂತೇಳಿ ಅಂದ್ಕೊಂಡಿದ್ದಂತಹವರ ಲೆಕ್ಕಾಚಾರವು ಕೂಡ ಉಲ್ಟಾಪಲ್ಟಾಗೋದಕ್ಕೆ ಶುರು ಮಾಡಿದೆ. ಇಷ್ಟು ದಿನಗಳ ಆಟ ಒಂದು ರೀತಿ, ಇನ್ನು ಮುಂದೆ ಇರುವಂಥ ಆಟ ಮತ್ತೊಂದು ರೀತಿ. ಈ ನಡುವೆ ಹನುಮಂತನ ಈ ಹೊಸ ಟೆನ್ಷನ್ ಇದೆಯಲ್ಲ, ಇದು ಬಹುಶಃ ಆಟದ ಮೇಲೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಸ್ಪಷ್ಟವಾಗಿ ದಿಟ್ಟವಾಗಿ ಕಾಣಿಸ್ತಿದೆ. ಯಾಕೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹನುಮಂತ ಯಾರಿಗೆ ತಾನೇ ಫೇವ್ರೇಟ್ ಅಲ್ಲ ಹೇಳಿ. ಸುದೀಪ್ ಅವ್ರಿಗೂ ಕೂಡ ಫೇವ್ರೇಟು, ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಫೇವ್ರೇಟು. ಕಾರಣ ಆತನ ಮುಗ್ಧತನ, ಆತನ ಒಳ್ಳೆತನ, ಆತನ ಹಳ್ಳಿಯ ಮನಸ್ಥಿತಿ, ಇವೆಲ್ಲದೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಷ್ಟನೇ. ಆದರೆ ಎಲ್ಲೋ ಒಂದು ಕಡೆ ಹನುಮಂತ ಇತ್ತೀಚೆಗೆ ತನ್ನ ಆಟವನ್ನು ಮರಿತಾ ಇದ್ದಾನೆ. ಜೊತೆಗೆ ಪದೇ ನಾನು ಹೊರಗೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳ್ತಾ ಇರೋದು ಕೂಡ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಮನೆಯಿಂದ ಹನುಮಂತ ಹೊರಗಡೆ ಹೋಗುವಂತೆ ಮಾಡಿಬಿಡುತ್ತಾ ಅನ್ನುವಂಥ ಪ್ರಶ್ನೆಯು ಕೂಡ ಮೂಡುವಂತೆ ಮಾಡಿದೆ. ಅದಕ್ಕೆ 2-3 ಕಾರಣಗಳಿದ್ದಾವೆ. ಈಗ ಬಹುಶಃ ನೀವು ಗಮನಿಸಿರ್ತೀರ, ಶನಿವಾರ ಮತ್ತು ಭಾನುವಾರ ನಡೆದಂತಹ ಈ ಸುದೀಪ್ ಅವರು ಬಂದು ನಡೆಸಿಕೊಡುವಂಥ ಕಾರ್ಯಕ್ರಮದಲ್ಲೂ ಕೂಡ ಹನುಮಂತನಿಗೆ 2-3 ಸಲ ಸುದೀಪ್ ಅವರು ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಇಲ್ಲಿ ಸುದೀಪು ಹನುಮಂತನಿಗೆ ಎಚ್ಚರಿಕೆ ಕೊಡುವಂಥ ಕೆಲಸವನ್ನು ಮಾಡಿದ್ದು ಯಾಕೆ ಅಂತೇಳಿ ಕೇಳಿದ್ರೆ, ಎಲ್ಲೋ ಒಂದು ಕಡೆ ಹನುಮಂತ ಇತರರಂತೆ ಅಲ್ಲ ಅನ್ನುವಂತಹ ಭಾವನೆ ಮತ್ತು ಹನುಮಂತನ ಬಗ್ಗೆ ಇರುವಂಥ ವಿಶೇಷವಾದಂತಹ ಪ್ರೀತಿ ಮತ್ತು ಕಾಳಜಿಯ ಕಾರಣಕ್ಕೋಸ್ಕರ ಅನ್ನೋದರಲ್ಲಿ ಅನುಮಾನ ಇಲ್ಲ. ಒಂದು. ಈಗ 2ನೇ ವಿಚಾರ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಈಗ 100 ದಿನಗಳ ಆಟ ಮುಗಿದಿದೆ. 100 ದಿನದಲ್ಲಿ ಇಲ್ಲಿ ಹನುಮಂತ ಬಂದಿದ್ದು 3-4 ವಾರಗಳು ಮುಗಿದ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿಯನ್ನು ಕೊಟ್ಟಂಥ ಹನುಮಂತ ಬಂದಂಥ ಆರಂಭದಿಂದ ಇಲ್ಲಿವರೆಗೂ ಕೂಡ ಒಂದೇ ರೀತಿಯಾದಂಥ ಆಟವನ್ನು ಆಡ್ಕೊಂಡು ಹೋಗ್ತೇವೆ. ಮಧ್ಯೆ ಸ್ವಲ್ಪ ವೀಕ್ ಆಗೋದು, ಮತ್ತೆ ಸ್ಟ್ರಾಂಗ್ ಆಗೋದು, ಈ ರೀತಿಯಾದಂತಹ ಸಿಚುವೇಶನ್ಸ್ ಇದ್ದೇ ಇದೆ. ಈ ಹಂತದಲ್ಲಿ ಹನುಮಂತ ಒಂದು ಹೊಸ ಟೆನ್ಷನ್ ನಡುವೆ ಸಿಲುಕಿಕೊಂಡು ಬಿದ್ದಿದ್ದಾನೆ. ಆ ಟೆನ್ಷನ್ನೇ ಈಗ ಹನುಮಂತನನ್ನು ಬಿಟ್ಟು ಬಿಡದೆ ಕಾಡುವಂತೆ ಮಾಡಿದೆ. ಜೊತೆಗೆ ಮನೆಯಿಂದ ಹೊರಗೆ ಹೋಗೋಣ ಅನ್ನುವಂಥ ಮಾತನ್ನು ಕೂಡ ಮತ್ತೆ ಆಡುವಂತೆಯೂ ಕೂಡ ಮಾಡಿದೆ. ಏನಾಯಿತು? ಹನುಮಂತನಿಗೆ ಈಗ ಪ್ರಶ್ನೆ ಮೇಲೆ ಪ್ರಶ್ನೆ ಸುದೀಪ್ ಮಾಡಿದ್ರು ಯಾವಾಗ ಮೊನ್ನೆ. ಈ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ಹನುಮಂತ ಸೈಲೆಂಟ್ ಆಗಿ ಬಿಡ್ತಾನೆ. ಉತ್ತರವನ್ನು ಕೊಡೋಕ್ಕಾಗದೆ ಸುಮ್ಮನೆ ಕೂತು ಬಿಡ್ತಾನೆ. ಎಪಿಸೋಡ್ ಮುಗಿದ ಬಳಿಕ ಇಲ್ಲಿ ಹನುಮಂತ ಧನರಾಜ್ ಜೊತೆಗೆ ಈ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾನೆ. ದೋಸ್ತ, ನಾನು ಏನೂ ಕೂಡ ಮಾತನಾಡೋಕ್ಕಾಗಲಿಲ್ಲ. ಇಲ್ಲಿ ಮಾತಲ್ಲೇ ಏರುಪೇರು ಮಾಡ್ತಾಯಿದ್ದೀನಿ. ಬಿಗ್ ಬಾಸ್ ಹೇಳ್ತೀನಿ ನನ್ನ ಮನೆಗೆ ಕಳಿಸ್ಬಿಡಿ ಅಂತೇಳಿ. ನನಗೆ ಇರೋಕ್ಕೆ ಆಗ್ತಿಲ್ಲ. ಇನ್ನು ಸುಮ್ಮನೆ ಇರೋದಕ್ಕೆ ಆಗೋದೇ ಇಲ್ಲ. ಇನ್ನು ಏನಾದರೂ ಮಾತನಾಡೋದೇ ಶೂ ಇದು. ಆದರೆ ತುಂಬ ಕಷ್ಟ ಇದೆ. ಇನ್ನು 3 ವಾರ ಇರೋದು. 3 ವಾರನೂ ಕೂಡ ನಾನು ಹೀಗೆ ಇದ್ದರೆ ಕಷ್ಟ ಆಗುತ್ತೆ. ಸುದೀಪ್ ಸರ್ ಜೊತೆಗೆ ಟ್ರೈನಿಂಗ್ ತಗೊಂಡು ಬರಬೇಕಿತ್ತು ದೋಸ್ತ ಅಂತಲೂ ಕೂಡ ಒಂದು ರೀತಿಯಲ್ಲಿ ಕಾಲೆಳೆಯೋ ರೀತಿಯಲ್ಲೂ ಮತ್ತು ತನ್ನ ಮನಸ್ಸಿನ ಭಾವನೆಯನ್ನು ಕೂಡ ಧನರಾಜ್ ಜೊತೆಗೆ ಹಂಚಿಕೊಳ್ತಾನೆ. ಸುದೀಪ್ ಭಾನುವಾರನೂ ಕೂಡ ಇದೇ ವಿಚಾರವನ್ನು ಮತ್ತೆ ಚರ್ಚೆಗೆ ತೆಗೆದುಕೊಳ್ತಾರೆ. ಅಂದರೆ ಇಂಡೈರೆಕ್ಟ್ಲಿ ಇದೇ ವಿಚಾರವನ್ನು ಮತ್ತೆ ಹೇಳ್ತಾರೆ. ಅಂದರೆ ಎಲ್ಲೋ ಒಂದು ಕಡೆ ಪದೇ ಸುದೀಪ್ ಎಚ್ಚರಿಸಿದ್ರೂ ಕೂಡ ಹನುಮಂತ ಅಲರ್ಟ್ ಆಗ್ತಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಹನುಮಂತ ಗೆಲ್ಲುವ ಕುದುರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಅಂದ್ಕೊಂಡಿದ್ರು. ಆದರೆ ಆ ಕುದುರೆ ಈಗ ಚಾರ್ಮನ್ನು ಕಳೆದುಕೊಳ್ತಾ ಇದೆ. ಓಟದಲ್ಲಿ ಕೊನೆಯಲ್ಲಿ ನಿಲ್ತಾ ಇದೆ. ಕಿಚ್ಚ ಸುದೀಪ್ ಅವರ ನೆಚ್ಚಿನ ಸ್ಪರ್ಧಿಗಳಲ್ಲಿ ಹನುಮಂತನೂ ಕೂಡ ಒಬ್ಬ. ಏನೇ ಇದ್ರೂ ಕೂಡ ನೇರವಾಗಿ ಹೇಳ್ತಾ ಇದ್ದ, ಬುದ್ಧಿವಂತ ಅಂತೇಳಿ ಕರೆಸಿಕೊಳ್ತಿದ್ದ. ಈಗ ಸುದೀಪ್ ಅವರಿಗೆ ಹನುಮಂತನ ಬಗ್ಗೆ ಬೇಸರ ಮೂಡಿದೆ. ಹನುಮಂತ ಮುಖವಾಡವನ್ನು ಕಳಚುವಂಥ ಕೆಲಸವನ್ನು ಕೂಡ ಸುದೀಪ್ ತಮ್ಮ ಮಾತಿನ ಮೂಲಕ ಮಾಡ್ತಿದ್ದಾರೆ. ಶನಿವಾರ ಸ್ವಲ್ಪ ಕ್ಲಾಸನ್ನು ಕೂಡ ತೆಗೆದುಕೊಂಡ್ರು. ಭಾನುವಾರದ ಫನ್ ಆಕ್ಟಿವಿಟಿ ಸಂದರ್ಭದಲ್ಲೂ ಕೂಡ ಮತ್ತೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. 2 ಎಪಿಸೋಡ್ನಲ್ಲೂ ಕೂಡ ಹನುಮಂತಗೆ ಎಚ್ಚರಿಕೆಯನ್ನು ಕೊಡುವಂತಹ ಮತ್ತು ಅಲರ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ನೆಗೆಟಿವ್ ವಿಚಾರ ಬಂದರೂ ಕೂಡ ಎಲ್ಲರೂ ಚೈತ್ರ ಅವರ ಹೆಸರನ್ನು ತೆಗೆದುಕೊಳ್ಳುತ್ತಿದ್ದರು. ಇದಕ್ಕೆ ಹನುಮಂತ ಕೂಡ ಹೊರತಾಗಿರಲಿಲ್ಲ. ಇದೇ ಕಾರಣಕ್ಕೆ ಸುದೀಪ್ ಅವರು ಹನುಮಂತಗೆ ಕ್ಲಾಸನ್ನು ತೆಗೆದುಕೊಂಡರು ಮತ್ತು ಇಲ್ಲಿ ಆಲೋಚನೆ ಮಾಡಿ ಕೆಲವೊಂದು ಹೆಸರುಗಳನ್ನು ತೆಗೆದುಕೊಳ್ಬೇಕು. ಎಲ್ಲರೂ ತೆಗೆದುಕೊಂಡ್ರು ಅಂತ ಹೇಳಿ ಗಾಳಿಯಲ್ಲಿ ಗುಂಡು ಹೊಡೆಯೋದಲ್ಲ. ಆವಾಗ ಬೇರೆಯವ್ರಿಗೂ ನಿಮಗೂ ಏನು ವ್ಯತ್ಯಾಸ ಇರುತ್ತೆ ಅನ್ನೋ ರೀತಿಯಲ್ಲಿ ಸುದೀಪ್ ಅರ್ಥ ಮಾಡಿಸಿದ್ರು. ಜೊತೆಗೆ ಬೇರೆ ಹೆಸರನ್ನು ತೆಗೆದುಕೊಳ್ಳಿಂದಾಗ ಧನರಾಜ್ ಹೆಸರನ್ನು ತೆಗೆದುಕೊಂಡಿದ್ದಕ್ಕೂ ಕೂಡ ಸುದೀಪ್ ಅಸಮಾಧಾನವನ್ನು ಹೊರಗಡೆ ಹಾಕಿದರು.
ಏನಾದರೂ ಆರೋಪ ಮಾಡುವಂಥ ವಿಚಾರ ಬಂದಾಗ ಹನುಮಂತ ಅವರು ಧನರಾಜ್ ಮೇಲೆ, ಧನರಾಜ್ ಹನುಮಂತ ಮೇಲೆ ಆರೋಪಿಸ್ತಾರೆ. ಈ ಮೂಲಕ ಸೇಫ್ ಗೇಮನ್ನು ಆಡಿಸ್ತಾರೆ. ಸೇಫ್ ಗೇಮ್ ಮಾಡಿಕೊಂಡು ಇಲ್ಲಿ ಬೇರೆಯವರ ಬಾಯಿಗೆ ಆಹಾರ ಆಗೋದ್ರಿಂದ ತಪ್ಪಿಸ್ಕೊಳ್ತಾರೆ. ಇದಕ್ಕೂ ಕೂಡ ಸುದೀಪು ಸಿಕ್ಕಾಪಟ್ಟೆ ಸಿಟ್ಟಾಗ್ಬಿಟ್ರು. ನೀವು ಈ ಸೇಫ್ ಗೇಮ್ನೆಲ್ಲ ಇಲ್ಲಿ ಆಡಲೇಬೇಡಿ. ಆಮೇಲೆ ನಾನು 11 ಸೀಸನ್ಗಳಿಂದ ನೋಡ್ಕೊಂಡು ಬಂದವನು, ಇವೆಲ್ಲವನ್ನು ಕೂಡ ನೋಡಿಯೇ ನಾನು ಈ ಹಂತಕ್ಕೆ ಬಂದವನು, ಇವೆಲ್ಲದೂ ಕೂಡ ಬೇಡ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಡ್ತಾರೆ. ನೇರವಾಗಿ ಆಡಿ, ಫೇಸ್ ಟು ಫೇಸ್ ಮಾಡಿ, ಹಿಂದ್ಗಡೆಯಿಂದ ಯಾಕೆ ಮಾತನಾಡ್ತೀರಾ, ನೇರವಾಗಿ ಮಾತನಾಡಿ ಅಂತಲೂ ಕೂಡ ಸುದೀಪ್ ಎಚ್ಚರಿಕೆಯನ್ನು ಕೊಡ್ತಾರೆ. ಭಾನುವಾರದ ಎಪಿಸೋಡ್ನಲ್ಲಿ ಕೂಡ ಸುದೀಪ್ ಅವರು ಏನೋ ಹೇಳೋದಕ್ಕೆ ಹೊರಡ್ತಾರೆ. ಆಗ ಹನುಮಂತ ಅವರ ಮುಖದಲ್ಲಿ ಯಾವುದೇ ನಗು ಬರದೇ ಇದ್ದಾಗ ನಗುತ್ತಾ ಹೇಳ್ಬೋದಲ್ಲ ಹನುಮಂತ ಅಂತಲೂ ಕೂಡ ಹೇಳ್ತಾರೆ. ನೀವು ಹಾಗೂ ಧನರಾಜು ಏನೇನೋ ಮಾತನಾಡ್ತಿರ್ತೀರ ಅನ್ನೋದನ್ನು ಝೂಮ್ ಆಗಿ ಕೇಳಿಸ್ಕೊಳ್ತಾ ಇರ್ತೀನಿ. ಈ ಜಾಗದಲ್ಲಿ ಮಾತ್ರ ಮಾತು ಕಡಿಮೆ, ಅಂದರೆ ಈ ವೀಕೆಂಡ್ನ ಎಪಿಸೋಡ್ನಲ್ಲಿ ಮಾತ್ರ ಮಾತು ಕಡಿಮೆ. ಬೇರೆ ಸಮಯದಲ್ಲಿ ಆ ಡೋರ್ ಹತ್ರ ಹೋಗಿ ಕೂತ್ಕೊಂಡು ಅಲ್ಲೇ ಯಾವಾಗಲೂ ಕೂಡ ಹರಟೆ ಹೊಡಿತಾ ಇರ್ತೀರ. ಎಲ್ಲ ವಿಚಾರಗಳ ಬಗ್ಗೆನೂ ಕೂಡ ಮಾತನಾಡ್ತೀರಾ. ನೀವು ಮಾತನಾಡೋದು ಕೂಡ ನಾನು ಆಲಿಸಿದ್ದೇನೆ, ಕೇಳಿದ್ದೇನೆ. ಹೀಗಾಗಿ ಇಲ್ಲಿ ಮಾತು ಕಡಿಮೆ ಆಯಿತು, ಅಲ್ಲಿ ಮಾತು ಜಾಸ್ತಿ ಆಯಿತು. ಹಾಗಾಗಿ ನೀವು ಇಲ್ಲಿ ಮಾತನಾಡ್ತಿಲ್ಲ ಅಂತ ಹೇಳಿದ್ರೆ ಮಾತು ಕಡಿಮೆ ಆಯಿತು ಅಂತೇಳಿ ನಾನು ನಂಬೋದಕ್ಕೆ ಸಾಧ್ಯನೂ ಕೂಡ ಅಲ್ಲ. ಈ ಮೂಲಕ ನೀವೆಲ್ಲೋ ಒಂದು ಕಡೆ ನಾಟಕ ಮಾಡುತ್ತಿದ್ದಾರೆ ಹನುಮಂತ ಅನ್ನೋದನ್ನು ಕೂಡ ಇಲ್ಲಿ ಸುದೀಪ್ ಸೂಕ್ಷ್ಮವಾಗಿ ಹೇಳ್ತಾರೆ. ಇನ್ನು ಈ ಎಲ್ಲ ವಿಚಾರಗಳ ನಡುವೆನೂ ಕೂಡ ಹನುಮಂತ ಮತ್ತೊಮ್ಮೆ ನಾನು ಮನೆಗೆ ಹೋಗ್ತೀನಿ, ಬಿಗ್ ಬಾಸ್ಗೆ ನಾನು ನೇರವಾಗಿ ಹೇಳಿಬಿಡ್ತೀನಿ, ಕಷ್ಟ ಆಗ್ತಿದೆ, ನನ್ನನ್ನು ಮನೆ ಕಳಿಸ್ಬಿಡಿ ಅಂತೇಳಿ ಹೇಳ್ತೀನಿ ಅಂತೇಳಿ ಹನುಮಂತ ಹೇಳಿರೋದು ಕೂಡ ಹನುಮಂತನ ಆಟಕ್ಕೆ ನೆಗೆಟಿವ್ ಆಗಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಹನುಮಂತನ ಬಗ್ಗೆ ಸಾಕಷ್ಟು ಜನ ಓಟನ್ನು ಹಾಕ್ತಿರುವಂಥದ್ದು ಅಥವಾ ಉಳಿಸ್ಕೊಳ್ತಿರುವಂಥದ್ದು ಬೇರೆದೇ ಪ್ರೀತಿಯಿಂದ. ಈ ಪ್ರೀತಿಯನ್ನು ಕಳೆದುಕೊಳ್ಳುವಂಥ ಕೆಲಸವನ್ನು ಹನುಮಂತ ಮತ್ತೆ ಮಾಡ್ತಿರೋದು ಮಾತ್ರ ಕ್ಷಮೆಗೆ ಅರ್ಹವೇ ಅಲ್ಲ. ಈಗ ಶೋಭಕ್ಕನ ರೀತಿ ನಾನು ಏನೂ ಕೂಡ ಮಾಡಲಿಲ್ಲ, ನಾವು ಬಾಯಿ ಸತ್ತವರ ರೀತಿ ಇರೋದಕ್ಕೆ ಆಗೋದಿಲ್ಲ, ಮಾತನಾಡೋದಕ್ಕೆ ಬರ್ತಿಲ್ಲ, ತಲೆ ಸ್ವಿಚ್ ಆಫ್ ಆಗಿದೆ, ಈ ರೀತಿಯೆಲ್ಲ ಹೇಳುವಂಥ ಹನುಮಂತ ಎಲ್ಲೋ ಒಂದು ಕಡೆ ತನ್ನ ಆಟದ ಶೈಲಿಯನ್ನು ಬದಲಾಯಿಸಿಕೊಳ್ಳದೆ ಇದ್ದರೆ ಅದು ಅಪಾಯವೇ. ಇನ್ನು ಹಾಡಲ್ಲೇ ಉತ್ತರ ಕೊಡೋದು ದೋಸ್ತ ಅಂತಲೂ ಕೂಡ ಧನರಾಜು ಹೇಳಿದ್ದಾರೆ. ಪೂರ್ತಿ ವಾರ ಮಾತನಾಡುವ ನೀನು ವೀಕೆಂಡ್ನಲ್ಲಿ ಯಾಕೆ ಮಾತನಾಡಲ್ಲ ಅಂಥೇಳಿ ಅಷ್ಟೇ ಹೇಳಿದ್ದು ಸುದೀಪ್ ಅವರು. ಅದರಲ್ಲಿ ಬೇರೆ ಏನೂ ಕೂಡ ಇಲ್ಲ ಅಂತಲೂ ಕೂಡ ಇಲ್ಲಿ ಹೇಳ್ತಾರೆ ಧನರಾಜ್, ಬುದ್ಧಿ ಹೇಳ್ತಾರೆ. ಹನುಮಂತ ಹಳ್ಳಿಯಿಂದ ಬಂದವನು ಸರಿ, ಸಿಟಿಯ ಜೀವನ ಅಷ್ಟಾಗಿ ಪರಿಚಯ ಇಲ್ಲ ಕೂಡ ಸರಿ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಂತಹ ಹನುಮಂತನಿಗೆ ಮಾತು ಬರೋದಿಲ್ಲ ಅನ್ನೋದು ಕೂಡ ಸುಳ್ಳು. ಯಾಕಂತ ಹೇಳಿದ್ರೆ ಹನುಮಂತ ಇಲ್ಲಿವರೆಗೆ ಸಾಕಷ್ಟು ರಿಯಾಲಿಟಿ ಶೋಗಳನ್ನು ಆಡ್ಕೊಂಡು ಬಂದವನು. ಹಾಗೆಯೇ ಇಲ್ಲಿ ಹೇಗಿರಬೇಕು, ಯಾರ ಜೊತೆ ಮಾತನಾಡಬೇಕು, ಬೇರೆ ಸಮಯದಲ್ಲಿ ಮಾತನಾಡುವಂಥ ಇದೇ ಹನುಮಂತ ಸುದೀಪ್ ಅವ್ರು ಬಂದಾಗ ಯಾಕೆ ಮಾತನಾಡಲ್ಲ, ಯಾಕೆ ನಾಲ್ಗೆ ಹೊರಳೋದಿಲ್ಲ, ಭಯನ ಅಥವಾ ಬೇರೆ ಏನಾದರೂ ಕಾರಣನ ಗೊತ್ತಾಗ್ತಿಲ್ಲ. ಬಟ್ ಟಾಸ್ಕ್ನಲ್ಲಿ ಉತ್ತಮವಾಗಿ ಪ್ರದರ್ಶನವನ್ನು ಕೊಡುವಂಥ ಹನುಮಂತ ಕೆಲವೊಂದು ತಪ್ಪುಗಳನ್ನು ಮಾಡಿದಾಗ ಸಹಜವಾಗಿ ಅದನ್ನು ತಿದ್ದಿ ಹೇಳಿಸ್ಕೊಳ್ಳೇಬೇಕು. ಹಾಗೆ ಮಾಡದೇ ಇದ್ದರೆ ಅಲ್ಲಿ ನಿಂತಹ ಸುದೀಪ್ಗೂ ಕೂಡ ಗೌರವ ಇರೋದಿಲ್ಲ, ಇಲ್ಲಿ ಬಂದಂಥ ಹನುಮಂತಗೂ ಕೂಡ ಗೌರವ ಉಳಿಯೋದಿಲ್ಲ. ಹೀಗಾಗಿ ತಿದ್ದುವಂಥ ಕೆಲಸವನ್ನು ಸುದೀಪ್ ಮಾಡಿದ ತಕ್ಷಣ ವೀಕ್ ಆಗೋದು ಹನುಮಂತನ ಮೂರ್ಖತನ ಆಗ್ತದೆ. ಹಾಗೆಯೇ ಮನೆಯವರು ಕೂಡ ತುಂಬ ಕಷ್ಟದಲ್ಲಿದ್ದಾರೆ. ಬಿಗ್ ಬಾಸ್ ಟ್ರೋಫಿ, ಹಣದ ಅವಶ್ಯಕತೆ ಹನುಮಂತಗಿದೆ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಆಟ ಆಡಬೇಕು. ನಾನು ಆಗೋದಿಲ್ಲ ಅಂದ ತಕ್ಷಣ ಆಟವನ್ನು ಕೈ ಚೆಲ್ಲಿ ಕೂರು ಬಿಟ್ಟರೆ ಏನು ಮಾಡೋಕ್ಕೆ ಸಾಧ್ಯ ನಾವು ಅಲ್ವಾ? ಅಲ್ಲಿಗೆ ಆಟವೇ ಮುಗೀತು ಅಂಥೇಳಿ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಹೀಗಾಗಿ ತುಂಬ ಎಚ್ಚರಿಕೆಯಿಂದ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ಇಡಬೇಕಾಗುತ್ತೆ. ಹನುಮಂತನು ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗಾದಾಗ ಮಾತ್ರ 3 ವಾರಗಳ ಕಾಲ ಮತ್ತೆ ಸರ್ವೈವಲ್ ಆಗೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಸ್ವಲ್ಪ ಯಾಮಾರಿದ್ರು ಕೂಡ ಅಪಾಯದ ಕೇಂದ್ರ ಬಿಂದುವೇ ಆಗುತ್ತೆ ಹೊರತು ಬೇರೆ ಏನೂ ಆಗೋದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಹನುಮಂತ ತನ್ನ ಆಟದ ಶೈಲಿಯನ್ನು ಸ್ವಲ್ಪ ಬದಲಾಯಿಸಿಕೊಂಡ್ರೆ ಮಾತ್ರ ಮುಂದೆ 3 ವಾರಗಳ ಕಾಲ ಉಳಿಗಾಲ ಸಿಗಬಹುದು ಅನ್ನೋದು ಕೂಡ ಸತ್ಯ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಹನುಮಂತನ ಆಟ ಎಲ್ಲೋ ಒಂದು ಕಡೆ ಡಲ್ ಹೊಡಿತಿದೆ ಅಂತೇಳಿ ನಿಮಗೂ ಕೂಡ ಅನ್ನಿಸ್ತಿದೆಯಾ? ಸುದೀಪ್ ಅವರ ಅಭಿಪ್ರಾಯ ಮತ್ತು ಸುದೀಪ್ ಅವರು ಹೇಳಿದಂಥ ಈ ವಿಚಾರದ ಬಗ್ಗೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.